ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಕೂಡ ಇವತ್ತು ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ. ಈ ವೇಳೆ ಮಾತನಾಡಿ ಖರ್ಚು ಮಾಡಿ ಗೆಲ್ತೀವಿ ಅಂತ ಬಿಜೆಪಿಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನಾಗ್ಲಿ ಡಿಕೆ ಶಿವಕುಮಾರ್ ಆಗಲಿ ಅಭಿವೃದ್ಧಿಯಲ್ಲಿ ನಂಬಿಕೆ ಇಟ್ಟವರು ಅಂತ ಹೇಳಿದರು. ಕಲ್ಲಿಗೆ ಉಳಿ ಏಟು ಬಿದ್ದ ಮೇಲೇನೆ ಶಿಲೆ ಆಗೋದು, ಎಲ್ಲದಕ್ಕೂ ತಾಳ್ಮೆಯಿಂದ ಕಾಯ್ತೀವಿ ಅಂತ ಹೇಳಿದರು. ಕಾಸ್ಕೊಡೋರು ಯಾರು? ಟಿವಿನಲ್ಲಿ ನೀವೇ ಕಾಸು ಕಾಫಿ ಗಂಟೆ ಪಡೆಯಿರ್ತಕ್ಕಂಥ ಎಲ್ಲ ನಮ್ಮ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಡಿಕೆ ಸುರೇಶ್ ಅವರ ಒಂದು ಮಾತಿದೆ, ನಾನು ಕೇಳ್ಪಟ್ಟಿದ್ದೆ. ಅದು ಸೆಂಟ್ರಲ್ ಸ್ಕೀಮ್ ಇರಲಿ ಸ್ಟೇಟ್ ಸ್ಕೀಮ್ ಇರಲಿ, ಡಿಕೆ ಬ್ರದರ್ಸು 100 ml ವಾಟರ್ ಬಾಟ್ಲ್ ಬಂದರೂ ಕೂಡ ಫಸ್ಟ್ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಕೊಡಿ ಅಂತ ಕೇಳ್ತಾರಂತೆ ಸರ್, ಹೌದಾ? ಅದು ನಮ್ಮ ಧರ್ಮ. ಯಾರಿಗೋ ಒಂದಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಅಂದರೆ ಖಂಡಿತ ಅದನ್ನು ಫಾಲೋ ಅಪ್ ಮಾಡಿ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಮೊದಲಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಡಿಕೆ ಸುರೇಶ್ ನೋಡೋಕ್ಕೆ ಒಂಥರ ರಫ್ ಆ್ಯಂಡ್ ಟಫ್ ಅನ್ನೋ ಥರ ನೀವು ಹೌದಾ? ರೇಜೋಲ್ ಹಾಗೇನೆ ರಫ್ ಆ್ಯಂಡ್ ಟಫ್ ನೀವು ಕೆಲಸ ಮಾಡಬೇಕು ಅಂತಂದರೆ ಸ್ವಲ್ಪ ರಫ್ ಆಗಿದ್ರೇ ಒಳ್ಳೆಯದು. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನ ಯಾವ ಕಾರಣಕ್ಕಾಗಿ ನಿಮ್ಮನ್ನು ಆಯ್ಕೆ ಮಾಡಬೇಕು ಅಂತೀರಾ? ನಾನು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಂಜೂರಾತಿಯನ್ನು ಮಾಡಿಸಿದ್ದೇನೆ. ನನ್ನ ಗ್ರಾಮಾಂತರ ಪ್ರದೇಶದಲ್ಲಿ ನೀರಾವರಿಗೆ ಸಂಬಂಧಪಟ್ಟಂತೆ, ಅಂತರ್ಜಲ ವೃದ್ಧಿಗೆ ಸಂಬಂಧಪಟ್ಟಂತೆ ಅದನ್ನು ಸಂಪೂರ್ಣಗೊಳಿಸಬೇಕು. ಯಾರು ತಪ್ಪು ಯಾರು ಸರಿ ಅಂಥೇಳಿ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದು ಬದಲಾವಣೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಭಾಳ ಪ್ರಮುಖವಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಇದರಿಂದ ಓಟ್ ಬರುತ್ತಾ ಇಲ್ವಾ ಅನ್ನೋದೇ ಮುಖ್ಯವಾದಂಥ ವಿಚಾರ. ಅಭಿವೃದ್ಧಿಗೆ ಮತ ಹಾಕ್ತಾರ, ಅಭಿವೃದ್ಧಿ ಬೇಕಾ ಬೇಡವಾ ಅನ್ನೋದು ಇವತ್ತು ಭಾಳ ಚರ್ಚೆ ಮಾಡಬೇಕಾದಂಥ ವಿಚಾರ. ಯಾಕೆ ಈ ಮಾತು ಯಾಕೆ ಹೇಳ್ತಾ ಇದ್ದೀರಾ? ಕೇವಲ ಗೆದ್ದಿದ್ದೀವಿ, ಮಾತಾಡಿದ್ದೀವಿ, ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅಭಿವೃದ್ಧಿನ ಮಾಡಬೇಕೇ ವಿನಃ ಇದು ಚುನಾವಣೆಯಲ್ಲಿ ಮತ ಕೊಡ್ತದಾ ಇಲ್ವಾ ಅನ್ನೋದು ಎಲ್ರಿಗೂ ಕೂಡ ಫೈನಲ್ ಆಗಿ ಏನು ಓಟೆ ಅಲ್ವಾ? ಅಂದರೆ ನಿಮ್ಮ ಪ್ರಕಾರ ಅಭಿವೃದ್ಧಿಗಿಂತ ಬೇರೆ ಭಾವನಾತ್ಮಕ ಅಥವಾ ಬೇರೆ ಬೇರೆ ವಿಚಾರಗಳೇ ಜಾಸ್ತಿ ಪ್ರಭಾವ ಬೀರುತ್ತೆ ಚುನಾವಣೆಯಲ್ಲಿ? ಹೌದು, ಬೇರೆ ಬೇರೆ ಭಾವನಾತ್ಮಕವಾದಂಥ ವಿಚಾರಗಳು, ಕೆರಳಿಸ್ತಕ್ಕಂಥ ವಿಚಾರಗಳು, ಆ ತಕ್ಷಣಕ್ಕೆ ಏನು ಉದ್ಭವ ಆಗುತ್ತೆ ಅಂಥ ವಿಚಾರಗಳು ಜನರ ಮನಸ್ಸನ್ನು ಗೆಲ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಆದರೆ ಡಿ ಕೆ ಸುರೇಶ್ ಅಥವಾ ಡಿ ಕೆ ಶಿವಕುಮಾರ್ ಚುನಾವಣೆಗೆ ಬರ್ತಾರೆ ಅಂದರೆ ಜನ ಕಾಮನ್ ಆಗಿ ಒಂದು ಮಾತಿದೆ, ದುಡ್ಡು ಚೆಲ್ತಾರೆ. ಅದು ವಿರೋಧ ಪಕ್ಷಗಳು ಆಡ್ತಕ್ಕಂಥ ಮಾತು. ಬೇರೆಯವ್ರನ್ನ ಆರೋಪ ಮಾಡಿ ನಾವು ಸಭ್ಯರು ಅಂತಕ್ಕಂಥ ತೋರಿಸ್ಕೊಳ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಸೊ ಹಾಗಾಗಿ ಕಾದು ನೋಡೋಣ ಜನ ಏನು ತೀರ್ಮಾನ ಕೊಡ್ತಾರೆ ಅದನ್ನು. ಪಕ್ಷಕ್ಕೇನೇ ಕಷ್ಟ ಬರಲಿ, ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಬಂಡೆ ಥರ ನಿಲ್ತಾರೆ, ತಕ್ಷಣಕ್ಕೆ ಓಡಿ ಬರ್ತೀರಿ, ಸ್ಪಂದಿಸ್ತೀರಿ. ಆದರೆ ನಿಮಗೆ ಪಕ್ಷದಿಂದ ಏನಾದರೂ ಬೇಕಾದರೆ ಸ್ಥಾನಮಾನ ವಿಚಾರಗಳು ಬಂದಾಗ ಕಷ್ಟಗಳು ಕೂಡ ಬಂಡೆ ಥರನೇ ಅಡ್ಡ ಬರ್ತಾವಲ್ಲ, ಯಾಕೆ? ಬಂಡೆಗೆ ಮಳೆ ಯಾವುದು ಬಿಸಿಲು ಯಾವುದು? ಮಳೆನೂ ಒಂದೇ, ಬಿಸಿಲು ಒಂದೇ. ಸೊ ಹಾಗಾಗಿ ಎಲ್ಲವನ್ನು ಕೂಡ ಸ್ವೀಕಾರ ಮಾಡಬೇಕಾಗ್ತದೆ, ಮಾಡ್ತೀವಿ. ಇದು ಸಂಸದ ಆಗಿರ್ತಕ್ಕಂಥ ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೂಡ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಹೇಳ್ತಾ ಇರುವಂಥ ಮಾತು.